ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರಗಳು. ಕುರಿಗಳ ಬಲಿ ನಿಲ್ಲಿಸಬೇಕು, ಭಕ್ತಿಯಿಂದ ದೇವರನ್ನ ಪೂಜಿಸಬೇಕು. ಶಾಂತಮಯ್ಯ ಸ್ವಾಮೀಜಿ. ಹೈದರಾಬಾದ್ನಲ್ಲಿ 538ನೇ ಕನಕ ಉತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಜರುಗಿತು. ಕನಕ ಜಯಂತಿ ಉತ್ಸವದಲ್ಲಿ ಶಾಂತಮಯ್ಯ ಸ್ವಾಮಿಯವರ ಕಿವಿಮಾತು ಹೇಳಿದ್ದು, ಸಮಾಜದಲ್ಲಿ ತುಂಬಿರುವ ಮೂಢನಂಬಿಕೆಯಿಂದ ಭಕ್ತರು ಹೊರಗೆ ಬರಬೇಕು, ಭಕ್ತಿಯಿಂದ ದೇವರನ್ನ ಪೂಜಿಸಿ ಒಲಿಸಿಕೊಳ್ಳಬೇಕು, ದೇವರ ಹೆಸರ ಮೇಲೆ ನಡೆಯುವ ಬಲಿ ನಿಲ್ಲಬೇಕು. ಶ್ರೇಷ್ಠ ಗುರು ಭಕ್ತಿ ಭಾವದಿಂದ ಕೃಷ್ಣನನ್ನ ಒಲಿಸಿಕೊಂಡಿರುವುದು. ಕನಕದಾಸರು ನೀಡಿರುವ ತತ್ವ ಸಂದೇಶವನ್ನ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರ್ನಾಟಕದ ಹಾಲುಮತ ಗುರುಪೀಠದ ಪರಂಪೂಜ್ಯ ರೇವಣಸಿದ್ದೇಶ್ವರ ಶಾಂತಮಯ್ಯ ಸ್ವಾಮೀಜಿ ನುಡಿದರು. ಅವರು ಭಾನುವಾರ ನಗರದ ಜಿಯಾಗೂಡ ನಗರಸಭೆ ಗ್ರೌಂಡ್ನಲ್ಲಿ ಭಕ್ತ ಕನಕದಾಸರ 538ನೇ ಜಯಂತಿ ಉತ್ಸವದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಆಸೆ ಎಂಬುದು ಇರಬಾರದು, ಬಂಗಾರದಂತ ಮಾತುಗಳ ನಿರಂತರವಾಗಿ ಕೇಳುತ್ತಿರಬೇಕು. ಶಿವಶರಣರ ವಚನದಂತೆ ಮಾತು ಮಾಣಿಕ್ಯದಂತಿರಬೇಕು. ಪ್ರೀತಿಯಿಂದ ಮಾತನಾಡಬೇಕು ಮಾತನ್ನ, ಮಾತಿನಿಂದ ಜಗಳವಾಗಬಾರದು, ಮಾತಿನಿಂದ ಎಲ್ಲರೂ ಒಂದೇ ಕಡೆ ಸೇರಿರಬೇಕು ಎಂಬ ಭಾವನೆ ಪ್ರತಿಯೊಬ್ಬರಲ್ಲಿ ನೆಲೆಸಬೇಕು. ಅಂದಾಗ ಮಾತ್ರ ಮಾನವೀಯ ಮೌಲ್ಯಗಳು ಜೀವಂತವಾಗಿ ಇರಲು ಸಾಧ್ಯವಿದೆ ಎಂದು ಶ್ರೀಗಳು ನುಡಿದರು. ಸಮಾರಂಭವು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಹೈದರಾಬಾದ್ ನಗರದ ಟ್ರಾಫಿಕ್ ಡಿಸಿಪಿ ಕನ್ನಡಿಗರಾದ ರಾಹುಲ್ ಹೆಗಡೆ IPS, ಇಂದು ನಾವು ಕರ್ನಾಟಕದ ಮಹಾನ್ ಕವಿ, ಭಕ್ತ ಮತ್ತು ಸಮಾಜ ಸುಧಾರಕರಾದ ಶ್ರೀ ಕನಕದಾಸರನ್ನು ಸ್ಮರಿಸಲು ಇಲ್ಲಿ ನಾವುಗಳು ಸೇರಿದ್ದೇವೆ. ತಮ್ಮ ಕಾವ್ಯ ಮತ್ತು ಕೀರ್ತನೆಗಳ ಮೂಲಕ ಅವರು ಜನರಿಗೆ ಸತ್ಯ, ನೀತಿ ಮತ್ತು ಮಾನವೀಯತೆಯ ಮಾರ್ಗವನ್ನ ತೋರಿಸಿದರು ಎಂದರು. ಕನಕದಾಸರು ನಮಗೆ 2 ಸರಳ ಶಕ್ತಿಯುತ ಸಂದೇಶ ನೀಡಿದ್ದಾರೆ. ವಂದನೆ ನಿಧಿಯಿಂದ ಧರ್ಮ, ಧರ್ಮದಿಂದ ನಿಧಿ. ಅಂದರೆ ನಮ್ಮ ಸಂಪತ್ತು ಧರ್ಮದ ಮಾರ್ಗದಲ್ಲಿ ಉಪಯೋಗವಾದಾಗ ಮಾತ್ರ ಮೌಲ್ಯವಿರುತ್ತದೆ. 2ನೇ ವಿಧಿಯಿಂದ ಮನುಜ ಹೇಳುವ ಮಾತು ಮಣಿಯಬೇಕು. ಅಂದರೆ ಒಳ್ಳೆಯ ಮಾತು, ವಿನಯ, ಮಾನವೀಯತೆ ಸದಾ ಮುಖ್ಯ. ಉಡುಪಿಯ ಕನಕನ ಕಿಂಡಿ ಘಟನೆ ನಾವು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಭಕ್ತನ ಶುದ್ಧ ಹೃದಯದ ಮುಂದೆ ದೇವರು ತಾನೇ ತಿರುಗಿ ದರ್ಶನ ನೀಡಿದ ಎಂಬುದು ಇಡೀ ಪ್ರಪಂಚಕ್ಕೆ ಪ್ರಸಿದ್ಧಿಯನ್ನ ಪಡೆದಿದೆ. ಭಕ್ತಿ, ಶ್ರಮ ಮತ್ತು ನಂಬಿಕೆಯ ಶಕ್ತಿಯನ್ನ ನಮಗೆ ಬೋಧಿಸುತ್ತದೆ. ಕನಕದಾಸರು ಎಲ್ಲರನ್ನೂ ಸಮಾನವಾಗಿ ನೋಡುವ ಗುಣವನ್ನ ಸಾರಿದರು. ಅವರ ಸಂದೇಶ ಇಂದು ನಮ್ಮ ಸಮಾಜಕ್ಕೂ ಬಹಳ ಮುಖ್ಯ. ಜಾತಿ ಭೇದ ಬೇಡ, ಮನುಷ್ಯನು ಮನುಷ್ಯನಾಗಿಯೇ ಬದುಕಬೇಕು. ನಾವು ಹೈದರಾಬಾದ್ನಲ್ಲಿ ವಾಸಿಸುತ್ತಿದ್ದರೂ ಕನ್ನಡ, ಕರ್ನಾಟಕ ಮತ್ತು ನಮ್ಮ ಸಂಸ್ಕೃತಿ ಎಂದಿಗೂ ನಮ್ಮ ಹೃದಯದ ದೂರವಾಗಿರುವುದಲ್ಲ. ಎಲ್ಲರನ್ನೂ ಒಂದೆಡೆಗೆ ಸೇರಿಸುವಂತೆ ಕಾರ್ಯ ಮಾಡುತ್ತದೆ. ಒಕ್ಕೂಟ ಸಮಾಜದ ಅಭಿವೃದ್ಧಿಗೆ ನಾಂದಿ ಹಾಡುತ್ತದೆ. ಮುಂದುವರಿಯಲಿ ಎಂದು ಎಲ್ಲರಿಗೂ ಶುಭಾಶಯ ಕೋರಿದರು. ಕನಕಶ್ರೀ ಪ್ರಶಸ್ತಿ ವಿತರಣೆ. ಹೈದರಾಬಾದ್ ನಗರದಲ್ಲಿ ಕನಕದಾಸ ಜಯಂತಿ ಮಾಡಲು ಸರ್ವ ರೀತಿಯಿಂದ ಸುಮಾರು 40 ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡಿ ಇಂದು ಯಶಸ್ವಿಯಾಗಿ ಕನಕದಾಸ ಜಯಂತಿ ನಿರ್ವಹಿಸಲು ಶ್ರಮಿಸಿದ ಕುರುಬ ಸಮಾಜದ ಹಿರಿಯರು, ಅನುಭವಿಗಳಾದ ವೈಜನಾಥಪ್ಪ ಹಿರೋಡಿ ಹಾಗೂ ಜಗನ್ನಾಥ್ ಕುಂಟಬೀರ ಅವರಿಗೆ ಕನಕಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ತುಮಟುಂಟ ಅರುಣ್ ಕುಮಾರ್, ಬಾಲ್ಕಿಯ ಯುವ ನಾಯಕ ಬಾಲಾಜಿ ಜಬಾಡೆ, ನಾಗರಾಜ್ ಸುರಾಳೆ, ದರಪಲ್ಲಿ ನರಸಿಂಹ, ಧರ್ಮೇಂದ್ರ ಪೂಜಾರಿ ಮಾತನಾಡಿದರು. ವೇದಿಕೆ ಮೇಲೆ ವೈಜನಾಥಪ್ಪ ಹಿರೋಡಿ, ಜಗನ್ನಾಥ್ ಕುಂಟಬೀರ್, ರಾಜಕುಮಾರ್ ಮನ್ನಳ್ಳಿ, ಬಸವರಾಜ್ ಲಾರಾ, ಅಮರನಾಥ್ ಹಿರೋಡಿ, ಶಿವಾಜಿ ಕುಂಟಬೀರ್, ಪ್ರಭು ಪೂಜಾರಿ ಉಪಸ್ಥಿತರಿದ್ದರು. ಇಂತಹ ಆಚರಣೆಗಳಿಂದ ನಮ್ಮನ್ನ ನಮ್ಮ ಮೂಲ ಮೌಲ್ಯಗಳಿಗೆ ಮತ್ತಷ್ಟು ಹತ್ತಿರ ಮಾಡುತ್ತದೆ ಎಂದು ರಾಹುಲ್ ಹೆಗಡೆ IPS ನುಡಿದರು. ಇಂದು ಕನಕದಾಸರ ಉಪದೇಶಗಳನ್ನು ನೆನಪಿಸಿಕೊಂಡು ನಾವು ದಿನನಿತ್ಯ ಜೀವನದಲ್ಲಿ ಸತ್ಯವಾಗಿ ಬಾಳೋಣ, ಒಳ್ಳೆಯ ಮಾತಾಡೋಣ ಮತ್ತು ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡೋಣ. ಇದು ನಾವು ಕನಕದಾಸರಿಗೆ ನಿಜವಾದ ಗೌರವ ನೀಡಿದಂತೆ. ಶ್ರೀ ಕನಕದಾಸರ ಕೃಪೆ ಎಲ್ಲರ ಮೇಲೂ ಇರಲಿ, ಎಲ್ಲರ ಸುಖವಾಗಿ, ಆರೋಗ್ಯವಾಗಿ ಮತ್ತು ಬೆಳವಣಿಗೆಯ ಹಾದಿಯಲ್ಲಿ ಸಾಗಲಿ ಎಂದು ಸ್ವಾಗತಿಸಿದರು.
ಮೊದಲಿಗೆ ಕನಕದಾಸರ ಭಾವಚಿತ್ರಕ್ಕೆ ಪರಂಪೂಜ್ಯ ಶ್ರೀ ರೇವಣಸಿದ್ದೇಶ್ವರ ಶಾಂತಮಯ್ಯ ಸ್ವಾಮೀಜಿ ಪೂಜೆ ಸಲ್ಲಿಸುವ ಮೂಲಕ ಪುಷ್ಪವೃಷ್ಟಿ ಮಾಡಿದರು. ವೈಜನಾಥಪ್ಪ ಹಿರೋಡಿ, ಹನುಮಂತಪ್ಪ ಹಿರೋಡಿ ಇನ್ನಿತರರು ಹಾಗೂ ಸಾವಿರಾರು ಜನಸಂಖ್ಯೆ ಸೇರಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ವರದಿ ಸತೀಶ್ ಕುಮಾರ್, ಕಲಾಬೀದರ್. ಕನಕದಾಸರ ಜೀವನ, ಕನಕದಾಸರು ತಮ್ಮ ಜೀವನವನ್ನ ಯಾವ ಲೆವೆಲ್ ಅಲ್ಲಿ ಪ್ರಾರಂಭ ಮಾಡಿದ್ರು ಅಂತಂದ್ರೆ, ಅವರು ಬಡವರಲ್ಲ, ಗರಿಬಂತಿರಲ್ಲಿ. ಹಿಂದೆ ಗರೀಬ್ ಅಂತ ಕರೀತಾರೆ. ನಿಮ್ಮ ಭಾಷೆ ಆಂಧ್ರ ಭಾಷೆ ನನಗೆ ಬರಲ್ಲ. ವಾದ ವರ್ಷ ಏನೋ ಅಂದಿದ್ದೆ ನಾನು, ಅಂದರ ಬಾಗುನ್ನರ ಅಂತ ಅಲ್ಲ, ಅದೇನೋ ಯಾರೋ ಹೇಳ್ಕೊಟ್ಟಿದ್ರು. ಎಲ್ಲರೂ ಆರಾಮಿದ್ದೀರಲ್ಲ? ಅದು ಏನೋ ಮಾತಾಡಕ್ ಹೋಗಿ ಏನೋ ಆಗ್ಬಿಡಬಾರ್ದು ಅಂತ ಭಯದಿಂದ ಹೇಳಕ್ ಬಿಟ್ಟೆ. ಹಾಗಾಗಿ ಕನಕದಾಸರು ಆತ ಎಂಥವರ ಮನೆಗಳು ಇಟ್ಟಿದ್ದ ಅಂದ್ರೆ ಬಡತನದ ಮನೆಯಲ್ಲ. ಆತ ಪಾಳೆಗಾರನ ಮಗ. ರಾಜ ಇದ್ದಂಗೆ, ಕೆಲವು ಹಳ್ಳಿಗಳಿಗೆ ರಾಜ ಇದ್ದ ಹಾಗೆ. ಅಂಥ ಒಂದು ರಾಜ ಮನೆತನದೊಳಗ ಬೀರಪ್ಪ ಮತ್ತು ಬಚ್ಚಮ್ಮನ ಉದರದಲ್ಲಿ ಜನಿಸಿ ಮುಂದ ತಂದೆ ಹೋದ ಮೇಲೆ ಅದರ ಜವಾಬ್ದಾರಿಯನ್ನು, ನೀವೆಲ್ಲ ನಿಮ್ ತಂದೆ ಹೋದ ಮೇಲೆ ನಿಮ್ ಮನೆ ಜವಾಬ್ದಾರಿ ನೆನ್ತು ತಗೋತಿರಲ್ಲ, ಎಲ್ಲ ಹಳ್ಳಿಗಳಿಗೆ ದಂಡನಾಯಕನಾಗಿ ಜವಾಬ್ದಾರಿಯನ್ನು ತಗೊಂಡು ನಿಭಾಯಿಸುವ ಸಮಯದೊಳಗ ಯುದ್ಧ ನಡೀತದೆ. ಯುದ್ಧ ನಡೆದಾಗ ಹಂಪಿ ಮತ್ತು ಆದಿಲ್ ಶಾಹರಿಗೆ, ಬಿಜಾಪುರ ಆದಿಲ್ ಶಾಹರಿಗೆ ಯುದ್ಧ ನಡೆದಾಗ ಅವಾಗ ಯುದ್ಧದಲ್ಲಿ ಕೆಲವೊಂದು ಸೋಲನ್ನು ಆಗ್ತದೆ. ಸೋತಾಗ ಬಹಳ ಪೆಟ್ಟಾಗಿ ನೆಲಕ್ಕೆ ಬಿದ್ದಾಗ ಅವರಿಗೆ ಅನ್ನಿಸ್ತದೆ, ನೆಲಕ್ಕೆ ಬಿದ್ದಾಗ ಏನಪ್ಪ ಈ ಜನ್ಮ ಒಂದಿನ ಹೋಗ್ತದೆ, ನಾನು ಹೊಲಕ್ಕಾಗಿ, ಮನೆಗಾಗಿ, ನನ್ನ ಹೆಂಡ್ರು ಮಕ್ಕಳಿಗಾಗಿ ಬದುಕೋದಕ್ಕಿಂತ ಇನ್ನು ಮುಂದೆ ಇದಕ್ಕಾಗಿ ಬದುಕೋದು ಬೇಡ, ನಾನು ಸಮಾಜಕ್ಕಾಗಿ